ದಾನ, ಧರ್ಮ ಹಾಗೂ ದೈವದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ. ಎಚ್.ಪಿ. ನಾಗರಾಜು ಅಭಿಮತ. ಬೇಡಿ ಬರುವ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಕರುಣಿಸುವ ತಾಯಿ ಆದಿಪರಾಶಕ್ತಿ ಪಟ್ಟಲದಮ್ಮ ದೇವಿಯ ಶಕ್ತಿಯು ಅಪಾರವಾಗಿದ್ದು, ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸಿದರೆ ಸಾಕು, ವರ ನೀಡಿ ಕರುಣಿಸಿ ಆಶೀರ್ವದಿಸುತ್ತಾಳೆ ಎಂದು ಧಾರ್ಮಿಕ ಪ್ರವರ್ತಕ ಎಚ್.ಪಿ. ನಾಗರಾಜು ಹೇಳಿದರು. ಅವರು ಕೃಷ್ಣರಾಜಪೇಟೆ ಪುರಸಭಾ ವ್ಯಾಪ್ತಿಯ ಹೊಸಹೊಳಲು ಗ್ರಾಮದ ಮಾರುತಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಆದಿಪರಾಶಕ್ತಿ ಪಟ್ಟಲದಮ್ಮ ದೇವಾಲಯದ ಸಂಪ್ರೋಕ್ಷಣ ಶಿಖರ ಕಳಸ ಸ್ಥಾಪನೆ, ಕುಂಭಾಭಿಷೇಕ ಪೂಜಾ ಮಹೋತ್ಸವದ ನೇತೃತ್ವ ವಹಿಸಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಹೊಂದಬೇಕಾದರೆ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದು ಅನಿವಾರ್ಯವಾಗಿದೆ. ನಮ್ಮ ದೈನಂದಿನ ಒತ್ತಡದ ಕೆಲಸ ಕಾರ್ಯಗಳ ನಡುವೆ ಬಿಡುವು ಮಾಡಿಕೊಂಡು ದೇವಾಲಯಗಳಿಗೆ ಹೋಗಿ ದೇವರ ದರ್ಶನವನ್ನು ಪಡೆದು ನಿಜವಾದ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಸಾಕು, ದೇವರ ಅನುಗ್ರಹಕ್ಕೆ ಪಾತ್ರರಾಗುವ ಜೊತೆಗೆ ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಎಂದು ತಿಳಿಸಿದ ನಾಗರಾಜು, ಆದಿಪರಾಶಕ್ತಿ ಪಟ್ಟಲದಮ್ಮ ತಾಯಿಗೆ 100 ವರ್ಷಗಳ ಇತಿಹಾಸವಿದೆ. ದೇವಿಗೆ ತನ್ನದೇ ಆದ ಪರಂಪರೆ ಇದೆ. ಶಿಥಿಲವಾಗಿದ್ದ ದೇವಿ ಪಟ್ಟಲದಮ್ಮನ ದೇವಾಲಯವನ್ನು ಸಾರ್ವಜನಿಕರ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಪುನರ್ಜೀವನ ಮಾಡಿ ಹೊಸದಾಗಿ ದೇವಾಲಯವನ್ನು ಕಟ್ಟಿಸಿ ಶಿಖರ ಕಳಸ ಸ್ಥಾಪನೆ ಮಾಡಿ ಕುಂಭಾಭಿಷೇಕ ನಡೆಸಿ ಲೋಕಾರ್ಪಣೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ನಾಗರಾಜು ಹೇಳಿದರು. 3 ದಿನಗಳ ಕಾಲ ನಡೆದ ದೇವತಾ ಕಾರ್ಯಕ್ರಮಗಳು, ಪೂಜಾ ಪುನಸ್ಕಾರಗಳು ಹಾಗೂ ಹೋಮ ಹವನಗಳಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ದಾನಿಗಳಾದ ಶ್ರೀಮತಿ ಸರೋಜಮ್ಮ ನಾಗರಾಜು, ಎಚ್.ಎನ್. ಶಿವರಾಜು, ಎಚ್.ಎನ್. ಯೋಗೇಶ್ ಕುಮಾರ್, ಎಂ.ಪಿ. ವಿನೋದ್ ಕುಮಾರ್, ಶ್ರೀಮತಿ ಲತಾ ಪ್ರಕಾಶ್, ಪಾಂಡು, ಧನುಂಜಯ, ರಾಜು, ಎಚ್.ವೈ. ಪ್ರಭಾವತಿ, ರೇಣುಕಾ, ಗೀತಾ, ಸೂರಿ, ಲತಾ, ವೆಂಕಟೇಶ್ ಹಾಗೂ ಹೊಸಹೊಳಲು ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ವರದಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ, NKSTV4. ಮಂಡ್ಯ ಜಿಲ್ಲೆ ಕೇರ್ಪೇಟೆ ಹೊಸಹೊಳಲು ಪಟ್ಟಲದಮ್ಮನ ದೇವಸ್ಥಾನ. ನಮ್ಮ ಮನೆಯವರಿಗೆ ಕ್ಯಾನ್ಸರ್ ಗೆಡ್ಡೆ ಆಗಿತ್ತು. ನಾವು ಅದು ಆಪರೇಷನ್ ಮಾಡಿಸ್ಕೊಂಡು ಮತ್ತೆ ಆಪರೇಷನ್ ಮಾಡಲ್ಲ ಅಂತ ಹೇಳಿದ್ರು. ಆಪರೇಷನ್ ಮಾಡಿದ್ರೆ ಮತ್ತೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿದ್ರು. ಅವಾಗ ನಾವು ಅಮ್ಮಂಗೆ ಹೂ ಕೇಳಿ ನಾವು ಅನುದಾನ ಮಾಡ್ಕೊಡ್ತೀನಿ ಅಂತ ಅನ್ಸ್ಕೊಂಡಿದ್ದೆ. ಅಮ್ಮ ಬಂದು ನನ್ನ ಕನಸಲ್ಲಿ ನನಗೆ ಬೆಳ್ಳಿ ತಟ್ಟೆ ಬೇಕು, ಚೊಂಬೇಕು ಅಂತ ಕೇಳಿದ್ರು. ನಾನು ಅದನ್ನು ಕೊಟ್ಟಿದ್ದೀನಿ. ನನಗೆ ಸಂತಾನ ಇತ್ತಿಲ್ಲ, ನನಗೆ ಸಂತಾನ ಬಗ್ಗೆ ಕೊಟ್ಟರು. ನಾನು ಹೂ ಕುಂಡ ಹಿಡ್ದಿದ್ದೀನಿ. ನಮ್ಮನೆ ಎಲ್ಲವೂ ಒಳ್ಳೇದಾಗೈತೆ. ನಮಗೆ ಪ್ರತಿಯೊಂದನ್ನು ಅಮ್ಮ ಏನು ಇಲ್ದಾನೆ ಅಡ್ಡಿ ತಡೆ ಇಲ್ದಾನೆ ಎಲ್ಲ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ನಮಗೆಲ್ಲ ಒಳ್ಳೇದಾಗೈತೆ. ಮುಂದಕ್ಕೆ ನಮ್ಗೆ ಅದೇ ಒಳ್ಳೇದಾಗುತ್ತೆ. ನಿಮ್ಮ ಹೆಸರೇನು? ಲತಾ. ದೇವಿಗೆ 100 ವರ್ಷಗಳ ಪುರಾತನವಾದಂಥ ಇತಿಹಾಸವಿರುತ್ತದೆ. ಇಲ್ಲಿನ ಈ ಹೊಸಹೊಳಲು ಗ್ರಾಮದಲ್ಲಿ ಈ ದೇವಿ ಉದ್ಭವವಾಗಿ ಇಲ್ಲಿ ಬರ್ತಕ್ಕಂಥದ್ದ ಭಕ್ತಾದಿ ಜನಗಳಿಗೆ ಇಷ್ಟಾರ್ಥಗಳನ್ನು ಕೊಡುವಂಥದ್ದು ಅತಿ ಹೆಚ್ಚುವಾಗಿ ಶಕ್ತಿಯನ್ನು ಹೊಂದಿರುವಂತಹ ದೇವಿಯಾಗಿರ್ತಾರೆ. ಆದ್ದರಿಂದ ಇಲ್ಲಿನ ಅತಿ ಹೆಚ್ಚುವಾಗಿ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳ ಸಂತಾನ ಭಾಗ್ಯ ಆಗಿರ್ಬೋದು, ವಿವಾಹ ಭಾಗ್ಯ ಆಗಿರ್ಬೋದು, ಮತ್ತು ಮುಂತಾದ ಬಡತನವಂತ ಆಗಿರ್ಬೋದು, ಇಲ್ಲಿ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ಒಳ್ಳೆಯದನ್ನು ಮಾಡ್ತಕ್ಕಂತಹ ದೇವಿ ಶಕ್ತಿಯನ್ನು ಹೊಂದಿದ್ದಾರೆ. 100 ವರ್ಷಗಳ ಪೂಜೆಯನ್ನು ಇವರು ಮುತ್ತಾನ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿಯನ್ನು ಮಾಡಿ ಶಿಖರ ಕಳಸ್ಥಾಪನೆಯನ್ನು ಮಾಡಿ ಇವತ್ತು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀವಿ. ರವಿ ಶಾಸ್ತ್ರಿ ಅಂತೇಳಿ. ಪರಾಶಕ್ತಿ ಪಟ್ಟಲದಮ್ಮ ತಾಯಿಗೆ ನಮಸ್ಕಾರವನ್ನು ಮಾಡ್ತಾ, ನಮ್ಮ KRಪೇಟೆ ಪುರಸಭಾ ವ್ಯಾಪ್ತಿಯ ಹೊಸಹೊಳಲು ಗ್ರಾಮದ ಮಾರುತಿ ಬಡಾವಣೆಯಲ್ಲಿ ನಮ್ಮ ಎಚ್.ಪಿ. ನಾಗರಾಜ್ ಅವರು ದಂಪತಿಗಳು ಮತ್ತೆ ಅವರ ಕುಟುಂಬ ವರ್ಗದವರೆಲ್ಲ ಸೇರಿ ತಾಯಿ ಪಟ್ಟಲದಮ್ಮ ದೇವಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇದಕ್ಕೆ ಇವತ್ತು ಶಿಖರ ಕಳಸಾರೋಹಣವನ್ನು ಮಾಡಿ ತಾಯಿಯನ್ನ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈ ದೇವಸ್ಥಾನ 100 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಬಹಳ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ, ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸಿ ಅವರ ಕಷ್ಟಗಳನ್ನ ದೂರ ಮಾಡತಕ್ಕಂಥ ಶಕ್ತಿಯನ್ನ ಹೊಂದಿರತಕ್ಕಂಥ ತಾಯಿ ಪಟ್ಟಲದಮ್ಮ ದೇವಸ್ಥಾನವನ್ನ ನಮ್ಮ ನಾಗರಾಜ್ ಅವರ ಕುಟುಂಬ ವರ್ಗದವರು ಎಲ್ಲ ಸೇರಿ ಕಳೆದ 3 ದಿನಗಳಿಂದ ತಾಯಿಗೆ ವಿಶೇಷವಾದ ಹೋಮ ಹವನಗಳು, ಪೂಜೆ ಪುರಸ್ಕಾರಗಳನ್ನ, ಅಭಿಷೇಕಗಳನ್ನ ಮಾಡಿ ಇಡೀ ನಮ್ಮ KRಪೇಟೆ ಪಟ್ಟಣಕ್ಕೆ ಮತ್ತೆ ತಾಲೂಕಿಗೆ ಒಳ್ಳೇದಾಗಬೇಕು, ಈ ದೇವಿಗೆ ಬರುವಂತ ಭಕ್ತರಿಗೂ ಕೂಡ ಒಳ್ಳೇದಾಗಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪುಣ್ಯ ಕಾರ್ಯವನ್ನ ಮಾಡಿದಂತ
ನಮ್ಮ ನಾಗಣ್ಣ ದಂಪತಿಗಳಿಗೆ ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರಿಗೆ ನಾನು ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಜನತೆ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಈ ಆದಿಪರಾಶಕ್ತಿ ಪಟ್ಲದಮ್ಮ ತಾಯಿ ನಮ್ಮ ತಾತ ಮುತ್ತಾತರ ಕಾಲದಿಂದ 100 ವರ್ಷಗಳಿಗೆ ಅಧಿಕವಾಗಿ ಈ ದೇವಿಯಲ್ಲಿ ಉದ್ಭವವಾಗಿ ಹಂತ ಹಂತವಾಗಿ ಈ ದೇವಸ್ಥಾನ ಅಭಿವೃದ್ಧಿ ಹೊಂದಿದೆ. ಈಗ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಕಷ್ಟಗಳಿಂದ ಬಂದು ಸಹ ತಾಯಿ ಎಲ್ಲರನ್ನೂ ಕಾಪಾಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದಾರೆ. ಈ ಮುಂದೇನು ಸಹ ಈ ಗ್ರಾಮಕ್ಕೆ ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ KR ಪೇಟೆ ಹೊಸೊಳಲು ಗ್ರಾಮದಲ್ಲಿ ಒಂದು ಸಾಧಾರಣ ಗ್ರಾಮದಲ್ಲಿ ಹುಟ್ಟಿ ನಮ್ಮ ಅಪ್ಪ ಅಮ್ಮ ಅಂತ ಹೇಳಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ಸಾಧಕರು ಅಂತ ಎಲ್ಲರೂ ಇದ್ದಾರೆ. ಸಾಧನೆ ಮಾಡೋದ್ರ ಜೊತೆಗೆ ನಮಗೆ ವಿದ್ಯಾಭ್ಯಾಸ ಕೊಟ್ಟು ಹಾಗೂ ಈ ದೇವಸ್ಥಾನ ನಮ್ಮ ತಾತ ಮುತ್ತಾದರ ಕಾಲದಿಂದನೂ ಒಂದು ಚಿಕ್ಕ ಗುಡಿಯಾಗಿತ್ತು. ಈ ಗುಡಿನ ಒಂದು ಗೋಪುರ ಕಟ್ಟಿ ಕುಂಭಾಭಿಷೇಕ ಮಾಡಬೇಕು ಅನ್ನೋದು ನಮ್ಮ ಅಪ್ಪ ಅಮ್ಮನ ತುಂಬ ದೊಡ್ಡ ಕನಸು. ಆ ಕನಸು ಇವತ್ತು ನೆರವೇರೋಕ್ಕೆ ನಮಗೆ ತುಂಬ ಖುಷಿ ಇದೆ. ಆ ಪಟ್ಲದಮ್ಮ ನಮಗೆ ನಮ್ಮ ಬೆನ್ನ ಹಿಂದೆ ನಿಂತು ನಮಗೆ ಈ ಎಲ್ಲ ಕಾರ್ಯಕ್ರಮದಲ್ಲೂ ಜೊತೆಲಿದ್ದಾರೆ. ಹಾಗೂ ಹೊಸೊಡಲು ಗ್ರಾಮದ ಎಲ್ಲ ಜನತೆಯೂ ನಮಗೆ ತುಂಬ ಪ್ರೋತ್ಸಾಹ ಮಾಡಿ ಈ 3 ದಿನ ಏನು ಪೂಜಾ ಕಾರ್ಯಕ್ರಮವನ್ನು ತುಂಬ ಖುಷಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಇಂದು KR ಪೇಟೆ ಗ್ರಾಮದ ಹೊಸೊಳಲು ಗ್ರಾಮದಲ್ಲಿ ಇರುವಂತಹ ಶ್ರೀ ಪಟ್ಲದಮ್ಮ ದೇವಿಯ ಶಿಖರ ಕಲಶ ಸ್ಥಾಪನೆಯೆಂದು ಅಮ್ಮನವರಿಗೆ ಕುಂಭಾಭಿಷೇಕ, ವಿಶೇಷವಾಗಿ ಅಲಂಕಾರ, ಅನ್ನದಾನ ನೆರವೇರಿದೆ. ಆದ್ದರಿಂದ ಇಲ್ಲಿನ ಭಕ್ತಾದಿಗಳಿಗೆ ಅತಿ ಹೆಚ್ಚವಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಕೊಡಲಿ, ಆಯುಷ್ ಆರೋಗ್ಯ ಕೊಡಲಿ ಅಂತೇಳಿ ಇವತ್ತಿನ ಕಾರ್ಯಕ್ರಮವನ್ನು ಆಶೀರ್ವದಿಸುತ್ತೇವೆ. ಒಳ್ಳೆಯದಾಗಲಿ.